ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಅಧಿಕಾರದಿಂದ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KCET 2023ರ ಒಂದು ಅಪ್ಡೇಟ್ ಬಂದಿದೆ. KCET ರಿಸಲ್ಟಿಗೆ ಕಾಯ್ತಾ ಎಲ್ರಿಗೂ ಒಂದು ಕುತೂಹಲದ ಮಾಹಿತಿಯನ್ನು KEಯಿಂದ ಬಿಡುಗಡೆ ಮಾಡಲಾಗಿದೆ. ಏನಪ್ಪ ಅಂದರೆ KCET 2023 ಪ್ರಕಟಣೆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. KEA ವೆಬ್ಸೈಟ್ಗೆ ಹೋದಾಗ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಅಂತ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಸ್ಕೋರ್ ಪಟ್ಟಿಯಲ್ಲಿ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಮೊದಲಿಗೆ KCET 2023 ಪ್ರಕಟಣೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆದಾಗ 2-3 ಸಲ ಕ್ಲಿಕ್ ಮಾಡಿ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 2/5/2024 ಇವತ್ತೊಂದು ನೋಟಿಫಿಕೇಷನನ್ನು ಬಿಡುಗಡೆ ಮಾಡಲಾಗಿದೆ. KCET ಪರೀಕ್ಷೆಯ ತಾತ್ಕಾಲಿಕ ಅಂಕಪಟ್ಟಿ ಪ್ರಕಟಿಸಲಾಗಿದೆ. KCET 2023 ಪರೀಕ್ಷೆಯನ್ನು ಪ್ರಾಧಿಕಾರದಿಂದ 13/1/2024 ನಡೆಸಲಾಗಿದೆ ಮತ್ತು ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿ ಅಭ್ಯರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ದಿನಾಂಕ 4/4/2024 ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪ್ರಸ್ತುತ KCET ಪರೀಕ್ಷೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಎಲ್ಲ 41 ವಿಷಯಗಳ ವಿಷಯವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ 2/5/2024 ಪ್ರಕಟಿಸಲಾಗಿದೆ. ಪ್ರಕಟಿಸಿರುವ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ವಿವರವಾದ ಮಾಹಿತಿಯೊಂದಿಗೆ 10/5/2024 KEA KCET 2023@gmail.comಗೆ ಇಮೇಲ್ ಕಳಿಸಬಹುದಾಗಿದೆ. ಗಮನಿಸಿ, ಪ್ರಕಟಿಸಿರುವ ತಾತ್ಕಾಲಿಕ ಅಂಕಪಟ್ಟಿಯ ಆಧಾರದ ಮೇಲೆ ಅಭ್ಯರ್ಥಿಯು KCET 2023ರಲ್ಲಿ ಅರ್ಹತೆಯನ್ನು ಪಡೆದಿದ್ದಾರೆಂದು ಭಾವಿಸಬಾರದು. ಇದು ತಾತ್ಕಾಲಿಕ ಅಂಕಪಟ್ಟಿಯಾಗಿದೆ. ಇದು ಕ್ವಾಲಿಫೈಡ್ ಅಂತ ಹೇಳ್ತಿಲ್ಲ, ಇದು ಜಸ್ಟ್ ತಾತ್ಕಾಲಿಕ ಅಂಕಪಟ್ಟಿ ಅಂತ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು KEಯಿಂದ ಬಂದಂಥ ಒಂದು ನೋಟಿಫಿಕೇಷನ್. ಈಗ ಯಾವ ರೀತಿ ನಮ್ಮ ತಾತ್ಕಾಲಿಕ ಅಂಕಪಟ್ಟಿಯನ್ನು ನೋಡೋದು ಅಂತ ಇಲ್ಲಿ ಹೇಳಿಕೊಡ್ತೇನೆ ನಿಮಗೆ. ಇಲ್ಲಿ KEA ವೆಬ್ಸೈಟ್ಗೆ ಹೋದಾಗ 2 ಲಿಂಕ್ ಇದೆ. KEA ವೆಬ್ಸೈಟಲ್ಲಿ 2 ಲಿಂಕ್ ಇದೆ. ಫಸ್ಟಿಗೆ KCET ಪ್ರಕಟಣೆ ಅಂತ ಇದೆ. ಅದು ಪ್ರಕಟಣೆ ಅಂದರೆ ನಾನೀಗ ಓದಿದ ಪೇಜ್. ಸೆಕೆಂಡ್ರಲ್ಲಿ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಎಲ್ಲ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಕಾಮರ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ. ಕಾಮರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಆಪ್ಷನ್ ಬರುತ್ತೆ. ಆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಪ್ಷನ್ ಮಾಡಿಕೊಂಡು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ. ಡೌನ್ಲೋಡ್ ಮಾಡಿಕೊಂಡು ಆ ಫೈಲನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ KCET ಎಕ್ಸಾಮ್ ಯಾರೆಲ್ಲ ಬರೆದಿದ್ದಾರೆ ಅವ್ರದ್ದೆಲ್ಲರದ ತಾತ್ಕಾಲಿಕ ಅಂಕಪಟ್ಟಿ ಇಲ್ಲಿ ಬರುತ್ತೆ. ನಮ್ಮದನ್ನು ಫೈಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಅಥವಾ ನಿಮ್ಮ KCETನ ನಂಬರ್ ಅಥವಾ ಡೇಟ್ ಆಫ್ ಬರ್ತನ್ನು ಇಲ್ಲಿ ಟೈಪ್ ಮಾಡಿ ನಿಮ್ಮದನ್ನು ಸರ್ಚ್ ಮಾಡ್ಕೊಳ್ಳಿ. ಅದೇ ಫೈಂಡ್ ಔಟ್ ಮಾಡಿ ನಮಗೆ ನಮ್ಮ ಮಾರ್ಕ್ ಎಷ್ಟು ಅಂತ ಇಲ್ಲಿ ತಿಳಿಸ್ಕೊಡುತ್ತೆ. ಇದು KEಯಿಂದ ಬಂದಂಥ ಒಂದು ಹೊಸ ಅಪ್ಡೇಟ್. KEಯಿಂದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಶೀಘ್ರದಲ್ಲಿ ರಿಸಲ್ಟ್ ಬರುವ ಸಾಧ್ಯತೆಗಳು ಇವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.